ಚರ್ಚೆ ಅಂದಮೇಲೆ ಅದಕ್ಕೊಂದು ಚೌಕಟ್ಟಂತೂ ಇದ್ದೇ ಇರುತ್ತೆ. ಚೌಕಟ್ಟಿನಲ್ಲಿ 4 ಪ್ರಶ್ನೆಗಳಿದಾವೆ ಈ ಚರ್ಚೆಯನ್ನ ನಿರ್ಧಾರ ಮಾಡುವಂಥದ್ದು. ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲರನ್ನೂ ಕೂಡ ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಬಿಜೆಪಿ ಭಾಗಶಃ ಮಾಡ್ತಾ ಇರುವಂಥದ್ದು. ಇದೊಂದು ರೀತಿಯಾಗಿ ಪೊಲಿಟಿಕಲ್ ಗ್ಯಾಂಬ್ಲಿಂಗ್ ಮಾಡ್ತಾ ಬಿಜೆಪಿ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಬಿಕಾಸ್ ಕೊನೆಯ ದಿನಗಳಲ್ಲಿ ಇದನ್ನ ಘೋಷಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಪೊಲಿಟಿಕಲ್ ಗ್ಯಾಂಬ್ಲಿಂಗ್ ರೀತಿಯಲ್ಲೇ ಕಾಣಿಸ್ತಾ ಇದೆ. ಇನ್ನು ಎರಡನೇದು, ತರಾತುರಿಯ ಮೀಸಲಾತಿ ಘೋಷಣೆ ಬೆನ್ನಲ್ಲೇ ಘರ್ಷಣೆಗಳು ಒಂದೊಂದು ರೀತಿಯಾಗಿ ಸೃಷ್ಟಿ ಆಗ್ತಾ ಇದಾವೆ. ಪ್ರತಿಪಕ್ಷಗಳ ರಾಜಕೀಯ ಅಸ್ತ್ರವಾಗುತ್ತಾ ಸರ್ಕಾರದ ಮೀಸಲಾತಿಯ ನಿರ್ಧಾರ ಅನ್ನುವಂಥ ಪ್ರಶ್ನೆ ಇದೆ. ನಾವು ಒಳ ಮೀಸಲಾತಿ, ಮುಸ್ಲಿಂ ಪ್ರತಿಭಟನೆ, ಸಮುದಾಯದ ಕಿಚ್ಚು ಮುಂದಿನ ಚುನಾವಣೆ ಮೇಲೆ ನಿಜಕ್ಕೂ ಪರಿಣಾಮ ಬೀರತ್ತಾ? ಪರಿಣಾಮ ಬೀರಲ್ಲ ಅನ್ನುವಂಥ ಕಾರಣ ಏನಾದರೂ ಇದ್ದಿದ್ರೆ ಈ ಮೀಸಲಾತಿ ಅನ್ನುವಂಥದ್ದು ಬರ್ತಾನೆ ಇರಲಿಲ್ಲ. ಪರಿಣಾಮ ಬೀರುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಬೀರುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಇನ್ನು ಧರ್ಮಾಧಾರಿತ ಮೀಸಲಾತಿ ಸಂವಿಧಾನದಲ್ಲಿ ಇಲ್ಲ ಎಂಬ ಬಿಜೆಪಿ ವಾದ, ಇದರಿಂದ ಯಾರಿಗೆ ಸಂತಸ, ಯಾರಿಗೆ ಸಂಕಟ ಅನ್ನುವಂಥದ್ದನ್ನ ಕಾದು ನೋಡಬೇಕು.